ವೆಲ್ಕಮ್ ಟು ಮೈ ಚಾನಲ್. ಇದು ಟೈಲರಿಂಗ್ದು ಫಸ್ಟ್ನೇ ಕ್ಲಾಸ್ ನೋಡಿದ್ರಿ. ಇವಾಗ ಎರಡನೇ ಕ್ಲಾಸ್ ಅಂದರೆ ಎಮ್ಮಿಂಗು ಉಕ್ಸು ಐ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಎಮ್ಮಿಂಗ್ ತೋರಿಸ್ತೀನಿ. 2 ಎಳೆ ಹಾಕೋಬೇಕು ದಾರನ. ಯಾವಾಗಲೇ ಆದ್ರೂ ಎಮ್ಮಿಂಗಿಗೆ 2 ಎಳೆ ಹಾಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಕೆಲವರು 1 ಎಳೆ ಹಾಕೋತಾರೆ, 1 ಎಳೆಯಲ್ಲಿ ಗಟ್ಟಿ ಇರಲ್ಲ. 2 ಎಳೆ ಹಾಕೊಳ್ಳಿ. ಇವಾಗ ಸ್ಲೀವ್ಸ್ತು ಅಂತ ಎಮ್ಮಿಂಗ್ ಅಂದ್ಕೊಳ್ಳಿ. ನಾನು ಸುಮ್ಮನೆ ಇದು ಡಮ್ಮಿ ಪೀಸು ಸುಮ್ಮನೆ ಸ್ಟಿಚ್ ಹಾಕಿದ್ದೀನಿ. ಈ ಥರ ಇರುತ್ತೆ, ದೊಡ್ಡ ಸ್ಟಿಚ್ ಹಾಕಿರ್ತೀವಿ, ಎಮ್ಮಿಂಗ್ ಹಿಂಗಿರುತ್ತೆ. ಓಕೆನಾ. ಇವಾಗ ಇಲ್ಲಿ ಹಾಕಬೇಕಾದ್ರೆ ಇಲ್ಲಿಂದ ಕೆಳಗಡೆಯಿಂದ ಜಾಸ್ತಿ ತೊಗೊಳ್ಳಿ. ಕೆಳಗಡೆ ಈ ಥರ ತೊಗೊಂಡು ಇನ್ನು ಮೇಲೆ ಸ್ವಲ್ಪ ತೊಗೋಬೇಕು. ಓಕೆನಾ. ಈ ರೀತಿ ತೊಗೊಂಡು ಫಸ್ಟ್ಗೆ ಹಾಕಿದಾಗ ನಾಟ್ ಹಾಕ್ಕೊಳ್ಳಿ. ಈ ಥರ ಒಂದು ನಾಟ್ ಹಾಕ್ಕೊಂಬಿಡಿ. 2ನೇ ಸಲ ಹಾಕಿದಾಗ ಈ ಥರ ಇಲ್ಲಿ ಕೆಳಗಡೆ ಸ್ವಲ್ಪ ತೊಗೊಳ್ಳಿ, ಆಮೇಲೆ ಇದು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಸ್ವಲ್ಪ ತೊಗೊಳ್ಳಿ, ಇದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಥರ ಕ್ರಾಸಾಗೆ ಬರಬೇಕದು. ಈ ಥರ ನೋಡಿ, ಈ ಥರ ಸ್ವಲ್ಪ ತೊಗೊಂಡು ಈ ಥರ ಹೀಗೆ ಹತ್ತತ್ರನೇ ಮಾಡಬೇಕು. ಎಮ್ಮಿಂಗು ಅಂದರೆ ಹತ್ತತ್ರನೇ ಇರಬೇಕು. ಫಾಲ್ಸ್ಗೆ ಆಗಲಿ ಬ್ಲೌಸ್ಗೆ ಆಗಲಿ ಈ ಥರ ಎಮ್ಮಿಂಗ್ ಬೇಕೇ ಬೇಕು. ಇವಾಗ ಟೈಲರಿಂಗ್ ಅಂದಮೇಲೆ ಈ ಎಮ್ಮಿಂಗು ಇವಾಗ ಜಾಸ್ತಿ ಎಮ್ಮಿಂಗ್ ಇರೋಲ್ಲ, ಆದ್ರೂ ಎಮ್ಮಿಂಗ್ ಕಲ್ತಿರಬೇಕು. ಓಕೆನಾ. ಆಮೇಲೆ ಜಾಸ್ತಿ ನಾನು ಹೇಳ್ದಂಗೆ ಎಮ್ಮಿಂಗ್ ಉಕ್ಸು ಹಾಕ್ತೀನಿ ಅಂದರೆ ಈ ಥರ ಒಂದೊಂದು ಸಲ ಎಮ್ಮಿಂಗ್ ಬೇಕು ಅಂತ ಕೇಳೋರು ಇರ್ತಾರೆ. ಓಕೆನಾ. ಈ ರೀತಿ ಕೆಳಗಡೆ ತೊಗೊಳ್ಳಿ, ಇದರ ಮೇಲೆ ತೊಗೊಂಡು ಈ ರೀತಿ ಆದಮೇಲೆ ಇದನ್ನು ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ನೀಟಾಗಿ ಬರುತ್ತೆ. ಓಕೆ ನೋಡಿ, ಏನೂ ಕಾಣಿಸ್ತಾ ಇಲ್ಲ, ನೀಟಾಗಿದೆ ಪೀಸು. ಆ ಥರ ಮಾಡಿಕೊಂಡು ಹೋಗಬೇಕಾಗತ್ತೆ. ಇದು ಎಮ್ಮಿಂಗು. ಈ ಥರ ಇದು ಆದಮೇಲೆ ಇಲ್ಲಿ ನಾಟ್ ಹಾಕ್ಕೊಳ್ಳಿ ಈ ಥರ. ಓಕೆನಾ. ಇದು ಎಮ್ಮಿಂಗು ಅಂತ ಹೇಳ್ತೀವಿ. ಇದಾದಮೇಲೆ ನಾನು ಇವಾಗ ಐ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನಾನು 4 ಎಳೆ ಇದೆ. 4 ಎಳೆ ತೊಗೊಂಡ್ರೆ ಸಾಕು. ನಾನು 8 ಎಳೆ ತೊಗೋತೀನಿ. ಏನಕ್ಕಪ್ಪ ಅಂದರೆ ಅದು ಐ ಮಾಡೋದು ಕಾಣಿಸಲ್ಲ, ಅದಕ್ಕೆ ಈ ರೀತಿ 8 ಎಳೆ ತೊಗೊಂಡಿದ್ದೀನಿ. 4 ಎಳೆ ತೊಗೊಂಡ್ರೆ ಸಾಕು. ಈ ಫಸ್ಟ್ಗೆ ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ನಾಟ್ ಹಾಕ್ಕೊಂಡು ಇವಾಗ ಈ ರೀತಿ ತೊಗೊಳ್ಳೋಣ. ಇವಾಗ ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ, 2 ಲೈನ್ ಇರುತ್ತೆ. ಮಧ್ಯ ಲೈನಲ್ಲಿ ಹಾಕಬೇಕು. ನೀವು ಬ್ಲೌಸಲ್ಲಿ ಈ ಥರ ಲೈನ್ ಇರುತ್ತೆ, ಈ ಮಧ್ಯ ಲೈನಲ್ಲಿ ಹಾಕಬೇಕು. ಈ ಥರ ತೊಗೊಳ್ಳಿ. ಫಸ್ಟ್ಗೆ ಈ ರೀತಿ ತೊಗೊಂಡು ಇಲ್ಲಿಂದನೇ ಈ ಥರ ಒಂದು ಮೀಡಿಯಮ್ ಆಗಿ ಚುಚ್ಕೊಳ್ಳಿ. ಓಕೆನಾ. ಈ ರೀತಿ ಇಲ್ಲಿ ಹಾಕ್ಕೊಂಡು ಮತ್ತೆ ಇದೇ ಇಲ್ಲೇ ಎಲ್ಲಿ ಚುಚ್ಚಿರ್ತೀರ ಅಲ್ಲೇ ಇನ್ನೊಂದು ಎಳೆ ಹೇಳ್ಕೊಳ್ಳಿ. ಇಲ್ಲಿ ಜಾಸ್ತಿ ಟೈಟು ಮಾಡಬಾರ್ದು, ಲೂಸು ಮಾಡಬಾರ್ದು, ಹಿಂಗೆ ಒಂದು ಲೆವೆಲಾಗಿ ಇರಬೇಕು. ಇದು ಈ ಥರ ನಾವು ನಾಟ್ ಹಾಕೋಕ್ಕೆ ಫ್ರೀ ಇರಬೇಕಿಲ್ಲಿ. ಓಕೆನಾ. ಇದು ಈ ಥರ ಹಾಕ್ಕೊಂಡ್ರೆ 2 ಎಳೆ ಸಾಕು. 2 ಸಲ ಹಾಕ್ಕೊಂಡ್ರೆ ನಿಮಗೆ ಇದು 8 ಎಳೆ ಇರೋದ್ರಿಂದ ದಪ್ಪ ಬರುತ್ತೆ. ಓಕೆನಾ. ನೀವು ದಪ್ಪ ಬೇಡ ಅಂದರೆ ನಾನು ಹೇಳ್ದಂಗೆ 4 ಎಳೆ ಹಾಕ್ಕೊಂಡ್ರೆ ಸಾಕು. ನಾನು ಕಾಣಿಸಲ್ಲ, ಸ್ವಲ್ಪ ಕಾಣಿಸ್ಲಿ ಅಂತ ಈ ಥರ ತೊಗೊಂಡಿದ್ದೀನಿ. ಈ ಥರ ಆದಮೇಲೆ ಈ ಬೆರಳನ್ನ ಈ ಥರ ಇಟ್ಕೊಳ್ಳಿ. ಓಕೆನಾ. ಈ ಬೆರಳು ಈ ಥರ ಇಟ್ಕೊಳ್ಳಿ. ಈ ಸೂಜಿ ಹಿಂಗೆ ತೊಗೊಳ್ಳಿ, ಇದ್ರೊಳಗೆ ಹಿಂಗೆ ತೂರಿಸಿ ಈ ರಿಂಗ್ ಒಳಗೆ ಈ ಥರ ಎಳ್ಕೊಂಡು ಈ ರೀತಿ ಎಳ್ಕೊಂಡು ಈ ಥರ ಬರಬೇಕು ನೋಡಿ, ಇಷ್ಟೇ. ಓಕೆನಾ. ಮತ್ತೆ ಇದನ್ನು ಹಿಂಗೆ ತೊಗೊಳ್ಳಿ, ಮತ್ತೆ ಇಲ್ಲಿ ಬಂದು ಈ ರಿಂಗ್ ಒಳಗೆ ತೂರಿಸಿ ಮತ್ತೆ ಇದನ್ನು ಹಿಂಗೆ ಎಳ್ಕೊಂಡು ಅದ್ರ ಪಕ್ಕಕ್ಕೆ ಹಾಕಬೇಕು. ಓಕೆನಾ. ಮತ್ತೆ ಹಿಂಗೆ ಈ ಹೆಬ್ಬೆರಳೆ ಕೆಲಸ ಮಾಡೋದು. ಇವಾಗ ಈ ಥರ ಹಾಕೋದು. ನೀವು ಎತ್ತಿ ಹಿಂಗೆ ಗಿರುಗ್ಸೋದು ಏನೂ ಇರಲ್ಲ ನೋಡಿ. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ವೀಡಿಯೋನ 1 ಸಲ ಇಲ್ಲ 2 ಸಲ ನೋಡಿ, ಸ್ವಲ್ಪ ಇದು ಕನ್ಫ್ಯೂಸ್ ಆಗುತ್ತೆ. ಈ ಥರ ತೊಗೊಂಡು ಆದರೆ ಈಸಿ. ನೀವು ಈ ಥರ ಹಿಂಗೆ ಸುತ್ತ ಹಾಕೋದು ಅದು ಏನೂ ಇಲ್ಲ. ಹಿಂಗೆ ಹೆಬ್ಬೆರಳಲ್ಲಿ ಹಿಂಗೆ ಇಟ್ಕೊಳ್ಳಿ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಫಿನಿಶಿಂಗ್ ಆಗಲಿ ಏನಿಲ್ಲ. ನೀವು ಆಮೇಲೆ ಫಾಸ್ಟಾಗಿ ಮಾಡ್ಬೋದು. ಹಿಂಗೆ ಇಟ್ಕೊಂಡು ನಾನು ಇನ್ನೂ ಒಂದು ತೋರಿಸ್ತೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನೋಡಿ. ಇಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಓಕೆನಾ. ಇಷ್ಟೇ. ಈ ಥರ ಹೆಬ್ಬೆರಳಲ್ಲಿ ಮಾಡುವಂಥದ್ದು. ಈ ರೀತಿ ತೊಗೊಂಡು ಹೆಬ್ಬೆರಳಲ್ಲಿ ಒಂದು ಎಳ್ಕೊಂಡು ದಾರನ ಎಳ್ಕೊಳ್ಳೋದು. ಓಕೆನಾ. ಇವಾಗ ಮಾಮೂಲಿ ಈ ಥರ ಕೆಳಗೆ ಎಳೆದ್ಬಿಟ್ಟು ಈ ಥರ ನಾಟ್ ಹಾಕ್ಬಿಡೋದು. ಇಲ್ಲಿ ನಾಟ್ ಹಾಕಿದ್ರೆ ಇದು ಆಯಿತು. ಓಕೆನಾ. ಇನ್ನೊಂದು ತೋರಿಸ್ತೀನಿ, ಯಾಕೆಂದರೆ ಒಂದೇ ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಮತ್ತು ಇದು ನಾನು ಹೇಳ್ದಂಗೆ ಫಸ್ಟ್ ಈ ಥರ ಸೂಜಿ ತೂರಿಸ್ಕೊಳ್ಳಿ. ಮತ್ತು ಈ ಕಡೆಯಿಂದ ಒಂದು ಲೆವೆಲ್ಗಾದರೆ ಸಾಕು, ಒಂದು 1/4 ಇಂಚ್ ಬಂದರೆ ಸಾಕು. ಓಕೆನಾ. ಈ ರೀತಿ ತೊಗೊಂಡು ನೀವು ಒಂದು 5 6 ಹಾಕಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಒಂದು ಹಾಕ್ಬಿಟ್ಟು ಅಯ್ಯೋ ಬರ್ತಿಲ್ಲ ಅನ್ನಬಾರ್ದು, ನೋಡಿಕೊಂಡು ನಿಧಾನಕ್ಕೆ ಹಾಕಿ ಬಂದೇ ಬರುತ್ತೆ. ಓಕೆನಾ. ಅಂದರೆ ಈಸಿಯಾಗಿ ಬೇಗ ಮಾಡ್ಕೋಬೋದು. ಓಕೆನಾ. ಈ ರೀತಿ ತೊಗೊಳ್ಳಿ. ಇದು ಹೆಬ್ಬೆರಳು, ಇದನ್ನೇ ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಳ್ಳಿ, ಸಿಗಾಕೋಬಾರ್ದು. ಹಿಂಗೆ ಎಳ್ಕೊಂಡು ಈ ರೀತಿ ಫಸ್ಟು ಲಾಸ್ಟ್ಗೆ ಎಳ್ಕೊಳ್ಳಿ. ಮತ್ತು ಇವಾಗ ಹೆಬ್ಬೆರಳು ಹಿಂಗೆ ಮಾಡಿ ದಾರ ತುಂಡ ಇದ್ದರೆ ಏನು ತೊಂದರೆ ಆಗೋಲ್ಲ ನೋಡಿ. ದಾರ ಹಿಂಗಿದ್ರೆ ಹಿಂಗೆ ಎಳ್ಕೊಂಡು ಹಿಂಗೆ ಬಂದ್ಬಿಡುತ್ತೆ. ದಾರ ಉದ್ದ ಇದ್ದರೆ ಸ್ವಲ್ಪ ನಿಧಾನಕ್ಕೆ ಎಳ್ಕೊಳ್ಳಿ ಅಷ್ಟೇ ನೋಡಿ. ಇಷ್ಟೇ ನಾನು ಹಾಕ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಈ ಥರ ಜಾಸ್ತಿ ಇದು ಮಾಡೋಂಗೇ ಇಲ್ಲ, ಎಳೆಯೋಂಗೇ ಇಲ್ಲ ನೋಡಿ. ಇಷ್ಟೇ.
ಹಿಂಗೆ ತಿರುಗ್ಸೋದು ಅದನ್ನ ಆ ಥರ ಮಾಡೋದು ಏನು ರಿಸ್ಕ್ ಇಲ್ಲ. ಈ ಥರ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಆಮೇಲೆ ಫಾಸ್ಟಾಗಿ ಮಾಡ್ಬೋದು ನೋಡಿ, ಎಷ್ಟು ಬೇಗ ಆಗೋಗುತ್ತೆ. ಆದರೆ ನೀವು ಒಂದು ಸಲ ಅಲ್ಲ 2 ಸಲ ನೋಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಕಾಣಿಸ್ತಾ ಇದೆಯಾ? ಅರ್ಥ ಆಯಿತಾ? ನಾನು ಇವಾಗ ಈ ಥರ ಸ್ವಲ್ಪ ಇದು ಮಾಡಿ ತೋರಿಸಿದ್ದೀನಿ. ಅದು ಒಂದು ಸಲ ಗಮನ ಇಟ್ಟು ಟ್ರೈ ಮಾಡಿ, ಅರ್ಥ ಆಗುತ್ತೆ, ಆಗದೇ ಇರಲ್ಲ. ಓಕೆನಾ? ನೋಡಿ ಫ್ರೆಂಡ್ಸ್, ಉಕ್ಸು ಈ ಥರ ಇರುತ್ತೆ. ಇವಾಗ ಈ ಉಕ್ಸನ್ನ ಈಗ ಹಾಕಿದ್ರೆ ಇದೇನಾಗುತ್ತೆ, ಇಲ್ಲಿ ಒಂಥರ ಹಿಂಗೆ ಸೊಟ್ಟಪಟ ಹೋಗುತ್ತೆ ಉಕ್ಸು. ಅದಕ್ಕೋಸ್ಕರ ಏನಪ್ಪ ಮಾಡಬೇಕು ಅಂದರೆ, ಇವಾಗ ಇದನ್ನು ಹಿಂಗೆ ಸ್ವಲ್ಪ ಇದು ಮಾಡಿ ಹಿಂಗೆ ತಿಳಿಸ್ಕೊಂಡ್ರೆ ಹಿಂಗೆ ಅಗಲ ಬರುತ್ತೆ. ಓಕೆನಾ? ಈ ಥರ ಅಗಲ ಬಂದಾಗ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಮೇಲ್ಗಡೆ ಬೆರಳಲ್ಲಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಹೋಲ್ ಇರುತ್ತಲ್ಲ ರಿಂಗು, ಈ ರಿಂಗಿಗೆ ಫಸ್ಟ್ ಹಾಕ್ಕೊಳ್ಳಿ. ಓಕೆನಾ? ಹಿಂಗೆ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತೆ ಇದನ್ನು ಹಿಂಗೆ ಸೂಜಿಗೆ ಸುತ್ತಕೊಂಡು ಹಿಂಗೆ ಎಳ್ಕೊಳ್ಳಿ. ಒಂದು ಸ್ವಲ್ಪ ಟೈಟಾಗಿ ಎಳೀರಿ, ಇಲ್ಲಾಂದರೆ ಟೈಟ್ ಇರಲ್ಲ. ಬ್ಲೌಸ್ ಹೊರದೋದ್ರೂ ಉಕ್ಸು ಮಾತ್ರ ಕೀಳಬಾರ್ದು. ಆ ರೀತಿ ಹಾಕೋದು ನಾವು, ಆ ರೀತಿಯೇ ಹಾಕಬೇಕು. ಆವಾಗಲೇ ಅಂದರೆ ಆಮೇಲೆ ಬ್ಲೌಸ್ಗಳೆಲ್ಲ ಟೈಟಾಗಿ ಹಾಕ್ಕೊಳ್ಳೋದ್ರಿಂದ ಈ ರೀತಿಯೇ ಹಾಕಬೇಕು. ನೀವು ಮೆತ್ತಗೆ ಹಾಕಿದ್ರೆ ಏನು ಮಾಡುತ್ತೆ, ಟೈಟಾಗಿ ಹಾಕ್ಕೊಳ್ಳೋದ್ರಿಂದ ಕಿತ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಟೈಟಾಗಿ ಎಳೆದು ಹಾಕಿ ನೋಡಿ. ಅಷ್ಟೇನು ಇದರ ರಿಂಗ್ ಇರುತ್ತಲ್ಲ, ರಿಂಗಲ್ಲಿ ಸೂಜಿ ದಾರನ ಸುತ್ತಕೊಂಡು ಹಿಂಗೆ ಎಳ್ಕೊಂಡು ಟೈಟಾಗಿ ಬರೋದು ಸುತ್ತ. ಓಕೆನಾ? ಈ ರೀತಿ ನೋಡಿ ಎಷ್ಟು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅಂದರೆ ಒಂದು 5-6 ಸಲ ಹಾಕಿದ್ರೆ ಸಾಕು, ಅದು ತುಂಬ್ಕೊಂಡ್ಬಿಡುತ್ತೆ. ನೋಡಿ ಆ ರಿಂಗು ತುಂಬಬೇಕು ಒಟ್ಟಿನಲ್ಲಿ. ಮತ್ತೆ ಇವಾಗ ಮೇಲ್ಗಡೆಯಿಂದ ಹಿಂಗೆ ತಗೊಳ್ಳಿ. ಓಕೆನಾ? ಈ ಕೊಕ್ಕಿ ಇದೆಯಲ್ಲ, ಕೊಕ್ಕಿಗೆ ಹಿಂಗೆ ತೂರಿಸಿ ಹಿಂಗೆ ಎಳ್ಕೊಳ್ಳಿ. ಓಕೆನಾ? ಇವಾಗ ಎಳೆದುಬಿಟ್ಟು ಮತ್ತೆ ಅದೇ ಕೊಕ್ಕಿ ಕೆಳಗೆ ಹಾಕ್ಕೊಂಡು ಇದನ್ನು ಈ ಸೂಜಿಗೆ ತಿರುಗಿಸಿ ಈ ಕೊಕ್ಕಿ ಕೆಳಗೆ ಬರಬೇಕಿದು. ಓಕೆನಾ? ಹಿಂಗೆ ಬಂದಾಗ ಅವಾಗ ನಮಗೆ ಇದು ಟೈಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಫಾಗಿ. ನೋಡಿ ಈ ರೀತಿ ಮತ್ತೆ ಇನ್ನೊಂದು ಸಲ ತೊಗೊಳ್ಳಿ. ಇದೇ ಥರ ಕೊಕ್ಕಿ ಒಳಗೋಗಿ ಈ ಸೂಜಿಗೆ ಬಂದು ಹಿಂಗೆ ಬರಬೇಕು. ಓಕೆನಾ? ಅವಾಗೇನಾಗುತ್ತೆ, ಇಲ್ಲಿ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ಸಲ ಹಿಂಗೆ ತಗೊಂಡು ಈ ಕೆಳಗಡೆ ಅದ್ರ ಕೆಳಗಡೆನೆ ಬಂದು ಕೊಕ್ಕಿ ಕೆಳಗಡೆ ಮತ್ತೆ ಇನ್ನೊಂದು ಸಲ ಬಂದು ನಾಟ್ ಹಾಕೋಬಿಡಿ. ಯಾಕೆಂದರೆ ಅದು ತಿರ್ಗಾ ಕೆಳಗಡೆ ಜಾರ್ಕೊಂಬರ್ಬಾರ್ದು ಅಂತ. ಓಕೆನಾ? ಈ ಥರ ಬಂದು ಮತ್ತೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಒಳಗಡೆ ಹಾಕಿ ಮತ್ತೆ ಇದಕ್ಕೆ ಇನ್ನೊಂದು ರಿಂಗ್ ಹಾಕ್ಬಿಡಿ. ಈ ಥರ ಸೂಜಿಗೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ಇವಾಗ ಇದು ಟೈಟಾಗಿ ಕುತ್ಕೊಳ್ಳುತ್ತೆ. ನೀವೇನೇ ಅಂದರೂ ಜಪ್ಪಾಯಿ ಅಂದರೂ ಕೀಳಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇಲ್ಲೂ ಒಂದು ಹಾಕಿದ್ದೀನಿ, ಇಲ್ಲೊಂದಿದೆ. ಓಕೆನಾ? ಇದನ್ನು ಈ ರೀತಿ ಐಗೆ ಹಾಕ್ಕೊಳ್ಳೋದು. ಓಕೆನಾ? ನೋಡಿ ಈ ರೀತಿ ಈ ರೀತಿ ಬರುತ್ತೆ. ಓಕೆನಾ? ಈ ನೋಡಿ ಈ ರೀತಿ ಇದೆ, ನೀಟಾಗಿ ಬಂದಿದೆ. ಎಮ್ಮಿಂಗ್ ಆಗಲಿ ಉಕ್ಸಾಗಲಿ ಐ ಆಗಲಿ ಈ ಥರ ನಾನು ಹೇಳ್ದಂಗೆ ಬರೀ ಉಕ್ಸ್ ಹಾಕ್ತೀವಿ ಅಂದ್ರೂ ನೋಡಿ ಇದರಲ್ಲಿ ಎಷ್ಟೋ ಸಂಪಾದನೆ ಮಾಡ್ಬೋದು. ಈ ಥರ ಐ ಮಾಡೋದ್ರಿಂದ ಮಿಷಿನಲ್ಲಿ ಐ ಮಾಡೋದಿದೆ. ಇವಾಗ ಇದು ಎಮ್ಮಿಂಗ್ ಮಾಡೋದು, ಉಕ್ಸ್ ಹಾಕೋದು ಮತ್ತು ಹೈ ಮಾಡೋದು, ಕಾಜಾಪಟ್ಟಿ. ಓಕೆನಾ ಫ್ರೆಂಡ್ಸ್? ಈ ಥರ ಈ 2ನೇ ಕ್ಲಾಸಲ್ಲಿ ನಾನು ಉಕ್ಸ್ ಹಾಕೋದು, ಎಮ್ಮಿಂಗ್ ಮಾಡೋದು, ಹೈ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇದನ್ನು 1 ಸಲ ಇಲ್ದರೆ 2 ಸಲ ನೋಡಿ. ಮತ್ತು 10 ಉಕ್ಸು 10 ಐ ಮಾಡಿ ಟ್ರೈ ಮಾಡಿ. ಆಮೇಲೆ ಎಮ್ಮಿಂಗು ಅಷ್ಟೇ, ಒಂದು ಪಟ್ಟಿ ಉದ್ದಕ್ಕೂ ಸ್ಟಿಚ್ ಮಾಡ್ಕೊಂಬಿಟ್ಟು ಎಮ್ಮಿಂಗ್ ಮಾಡಿ ಅದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಎನ್ಕರೇಜ್ ಬರುತ್ತೆ ನನಗೆ. ಅವಾಗ ಇನ್ನೂ ನಾನು ಎಷ್ಟು ವೀಡಿಯೋಗಳಾಗುತ್ತೋ ಅಷ್ಟು ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟೈಲರಿಂಗಲ್ಲಿ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನನಗೆ ಏನು ಅರ್ಥ ಆಗಿಲ್ಲ ಅಂತ ಕಮೆಂಟ್ ಹಾಕಿದ್ರೆ ನಾನು ಅಲ್ಲೇ ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.